Dear students, this is the last part of this chapter, in the principles of inheritance and variation. It is mnemonics for the symptoms of chromosomal disorders. Okay, ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ 3 ಮಾರ್ಕ್ಸ್ಗೆ ಕೇಳ್ತಾರೆ the symptoms of chromosomal disorders like Down syndrome, Klinefelter syndrome and Turner syndrome. ಅದನ್ನ ಹೇಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳೋದು 5 3 ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಗೆ ಸಾಕಾಗುತ್ತೆ. ಅಕಸ್ಮಾತ್ ಏನಾದ್ರು ಮರ್ತೋದ್ರೆ ಇನ್ನೊಂದು ನೆನಪಿರುತ್ತೆ ಅಂತ ಈ ಒಂದು ಸಣ್ಣ ಪ್ರಯತ್ನ. The mnemonics of this chromosomal disorders. ಇದು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ವಿ, ಡೌನ್ ಸಿಂಡ್ರೋಮ್, ಆಮೇಲೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಇನ್ನೊಂದು ಟರ್ನರ್ ಸಿಂಡ್ರೋಮ್. ಇವುಗಳು ನಿಮಾನಿಕ್ಸ್ನ ನಾವು ನೋಡೋಣ ಈಗ. ದ ಫಸ್ಟ್ ಒನ್ ಈಸ್ ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ಅಲ್ಲಿ ಫಸ್ಟ್ ಒನ್ ಏನು ಅದು ಸಿಂಪ್ಟಮ್ಸ್ ಏನಂತ ಅಂದ್ರೆ ಕಂಜನೈಟಲ್ ಆರ್ಟ್ ಡಿಸೀಸ್ ಅಂತಂದ್ರೆ ಮಾರ್ಫಾಲಜಿಕಲಿ ಆರ್ಟ್ ಡಿಫೆಕ್ಟ್ ಇದ್ರೆ ವೆಸಲ್ಸ್ ಅಲ್ಲಿ ಇರ್ಬೋದು, ಸ್ಟ್ರಕ್ಚರ್ ಅಲ್ಲಿ ಇರ್ಬೋದು, ಅದನ್ನ ಕಂಜನೈಟಲ್ ಆರ್ಟ್ ಡಿಸೀಸ್ ಅಂತ ಕರಿತೀವಿ. ಅದಲ್ಲದೆ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಕಮ್ಮಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ, ಅಥವಾ ಇನ್ಕ್ರೀಸ್ಡ್ ಗ್ಯಾಪ್ ಬಿಟ್ವೀನ್ ಫಸ್ಟ್ ಮತ್ತೆ ಸೆಕೆಂಡ್ ಅವುಗಳ ಗ್ಯಾಪ್ ಜಾಸ್ತಿ ಇದ್ರೆ, ಅಥವಾ ಲಂಗ್ ಪ್ರಾಬ್ಲಮ್ ಇರೋದ್ರಿಂದ, ಅಥವಾ ಲುಕೇಮಿಯಾ ಕೂಡ ನೀವು ಇಲ್ಲಿ ಬರಿಬೋದು. ನೆಕ್ಸ್ಟ್ ಒನ್ ಡಿಲೇಡ್ ಇನ್ ಡೆವಲಪ್ಮೆಂಟ್, ಅವ್ರ ಬೆಳವಣಿಗೆಯಲ್ಲಿ ತುಂಬಾ ಲೇಟ್ ಆಗುವಂಥದ್ದು, ಮತ್ತೆ ಕಿವಿ ಕೇಳಿಸದೇ ಇರುವಂಥದ್ದು, ಮತ್ತೆ ಇದೊಂದು ಬ್ರೈನ್ ಡಿಸಾರ್ಡರು, ಆಲ್ಝೈಮರ್ ಡಿಸೀಸ್ ಅದು ಕೂಡ ಬರುತ್ತೆ. ನೆಕ್ಸ್ಟ್ ಒನ್ ಶಾರ್ಟ್ ನೆಕ್, ತುಂಬಾ ಚಿಕ್ಕ ಕತ್ತಿರುವಂಥದ್ದು, ಮತ್ತೆ ನಾಲ್ಗೆ ಯಾವಾಗ ಹೊರಗೆ ಹಾಕಿರೋದು, ಪ್ರೊಟ್ರೂಡಿಂಗ್ ಟಂಗ್, ಮತ್ತೆ ರೌಂಡ್ ಫೇಸ್ ಅಥವಾ ರೋಲಿಂಗ್ ಐಸ್ ಇರುವಂಥದ್ದು, ಆಬ್ಲಿಕ್ ಐ ಫ್ಯೂಷರ್ ಇರುವಂಥದ್ದು, ಹಾಗಾಗಿ ಅವನ್ನ ಮಂಗೋಲಿಸಮ್ ಅಂತ ಕರಿತೀವಲ್ವಾ. ಮತ್ತೆ ಬ್ರಷ್ ಫೀಲ್ಡ್ ಸ್ಪಾಟ್ಸ್, ನಾರ್ಮಲ್ಗಿಂತ ಜಾಸ್ತಿ ಐರಿಸ್ ಅಲ್ಲಿ ಈ ಥರದ್ದು ವೈಟ್ ಸ್ಪಾಟ್ಸ್ ಜಾಸ್ತಿ ಇದ್ರೆ, ಎಲಿವೇಟೆಡ್ ವೈಟ್ ಸ್ಪಾಟ್ ಅಂದ್ರೆ ಸರ್ಫೇಸ್ ಆಫ್ ಐರಿಸ್, ಇದನ್ನ ಬ್ರಷ್ ಫೀಲ್ಡ್ ಸ್ಪಾಟ್ ಅಂತ ಕರಿತೀವಿ ಈ ಥರದ್ದು. ನೆಕ್ಸ್ಟ್ ಒನ್ನು ಅವ್ರದ್ದು ಮೂಗಿರುತ್ತಲ್ವಾ, ಅವ್ರದ್ದು ಅಷ್ಟೊಂದು ಬ್ರಿಡ್ಜ್ ಜಾಸ್ತಿ ಇರಲ್ಲ, ಚಿಕ್ಕದಿರುತ್ತೆ, ಲೋ ನೆಸಲ್ ಬ್ರಿಡ್ಜ್ ಅಥವಾ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ಬೋದು, ಮತ್ತೆ ಇಯರ್ ಫೋಲ್ಡ್ ಆಗಿರುತ್ತೆ, ಮತ್ತೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಇದಿಷ್ಟು ಕ್ಯಾರೆಕ್ಟರ್ಸ್ನ ನೀವು ನೆನ್ಪಿಡ್ಕೊಂಡ್ರೆ ಅದ್ರಲ್ಲಿ 5 ಬರಿಬೋದು. ಓಕೆಪಾ, ಅದಕ್ಕೆ ನಾವು ನೆನ್ಪಿಡ್ಕೊಳ್ಬೇಕಾಗಿರೋದು ಏನಂದ್ರೆ ಚೈಲ್ಡ್ ಹ್ಯಾಸ್ ಪ್ರಾಬ್ಲಮ್, ಸಿ ಅಂದ್ರೆ ಕಂಜನೈಟಲ್ ಹಾರ್ಟ್ ಡಿಸೀಸ್, ಹೆಚ್ ಅಂದ್ರೆ ಹೈಪೋಥೈರಾಯ್ಡಿಸಮ್, ಐ ಅಂದ್ರೆ ಇನ್ಕ್ರೀಸ್ಡ್ ಗ್ಯಾಪ್, ಎಲ್ ಅಂದ್ರೆ ಲಂಗ್ ಪ್ರಾಬ್ಲಮ್, ಡಿ ಅಂದ್ರೆ ಡಿಲೈಡ್ ಡೆವಲಪ್ಮೆಂಟ್, ಮತ್ತೆ ಇಯರಿಂಗ್ ಲಾಸ್, ಎಚ್ ಅಂದ್ರೆ ಆಲ್ಝೈಮರ್ ಡಿಸೀಸ್, ಶಾರ್ಟ್ ನೆಕ್ ಪ್ರಾಬ್ಲಮ್ಗೆ ಪ್ರೊಟ್ರೂಡಿಂಗ್ ಟಂಗ್, round face, oblique high fissure, brush filled spot, low nasal bridge, ear folded, mental retardation. Okay, these are the mnemonics of Down syndromes. Next one, Klinefelter syndrome na ತಗೊಂಡ್ರೆ, Klinefelter syndrome ಅಲ್ಲಿ ಫುಲ್ ವರ್ಡ್ ಇದೆಲ್ಲ Klinefelter ನ ತಗೊಳ್ತೀನಿ. ಕ್ಯಾರಿಯೋಟೈಪ್ 41, ಅಲ್ಲಿ ಹಾಲೋಸೋಮಲ್ ಟ್ರೈಸೋಮಿ, ಲಂಗ್ ಬೋನ್ಸು ಲಾಂಗ್ ಬೋನ್ಸ್ ಇರುತ್ತೆ, ತುಂಬಾ ಉದ್ದದ್ದು, ಇಂಟೆಲಿಜೆನ್ಸ್ ಸಬ್ ನಾರ್ಮಲ್ ಇರುತ್ತೆ, ನಾನ್ ಡಿಸ್ಜಂಕ್ಷನ್ ಆಗುತ್ತೆ ಕ್ರೋಮೋಸೋಮು, ಮತ್ತೆ ಎನೋಕಾಯ್ಡಲ್ ಆಗುತ್ತೆ. ಎನೋಕಾಯ್ಡಲ್ ಅಂತ ಅಂದ್ರೆ ಸೆಕ್ಷುಯಲ್ ಡಿಫ್ರೆನ್ಸಿಯೇಷನ್ ಇರಲ್ಲ, ಯಾಕಂದ್ರೆ ಮೇಲ್ ಮತ್ತೆ ಫಿಮೇಲ್ ಎರಡು ಕ್ಯಾರೆಕ್ಟರ್ನ ತೋರಿಸ್ತಾರೆ, ಅದರಲ್ಲೂ ಜಾಸ್ತಿ ಫೆಮಿನೈಸಿಂಗ್ ಫೀಚರ್ಸ್ ಇರುತ್ತೆ. ಮತ್ತೆ ಎಪಿಫೈಸಿಯಲ್ ಫ್ಯೂಷನ್, ಎಪಿಫೈಸಿಯಲ್ ಫ್ಯೂಷನ್ ಅಂತ ಅಂದ್ರೆ ನಾವು ಪ್ಯೂಬರ್ಟಿ ಆದ ತಕ್ಷಣ ಈ ಎಪಿಫೈಸಿಸ್ ಇರುತ್ತಲ್ವಾ, ಎಪಿಫೈಸಿಸ್ ಅದು ಎಕ್ಸ್ಪ್ಯಾಂಡ್, ಎಪಿಫೈಸಿಸ್ ಅಂದ್ರೆ ಲಾಂಗ್ ಬೋನ್ ಇರುತ್ತೆ ನೋಡಿ, ಹಾರ್ಮ್ ಅಲ್ಲಿ ಅಥವಾ ಥೈ ಬೋನ್, ಅವುಗಳಲ್ಲಿ ಒಂದು ಗ್ಯಾಪ್ ಇರುತ್ತೆ, ಅದು ಫ್ಯೂಸ್ ಆಗಿ ಗ್ರೋತ್ ಸ್ಟಾಪ್ ಆಗುತ್ತೆ. ಇವುಗಳಲ್ಲಿ ಎಪಿಫೈಸಿಸ್ ಫ್ಯೂಷನ್ ಲೇಟ್ ಆಗುತ್ತೆ. ನೆಕ್ಸ್ಟ್ ಒಂದು ಲೋಯರ್ ಸೆಗ್ಮೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಟಾಲ್, ಉದ್ದ ಇರ್ತಾರೆ ಅವರು, ಮತ್ತೆ ಎಲಿವೇಟೆಡ್ ಪ್ಲಾಸ್ಮಾ, ನಾರ್ಮಲ್ಗಿಂತ ಜಾಸ್ತಿ ಪ್ಲಾಸ್ಮಾ ಇರುತ್ತೆ ಇವರಲ್ಲಿ. ರಿಡ್ಜ್ ಕೌಂಟ್ ಕಮ್ಮಿ ಇರುತ್ತೆ, ನಮ್ಮ ಬೆರಳುಗಳಲ್ಲಿ ಇಲ್ಲಿ ನೆಟ್ಗೆ ಬರುತ್ತೆ ನೋಡಿ, ರಿಡ್ಜಸ್ ಇರುತ್ತಲ್ಲ, ಅವು ಕೌಂಟ್ ಅವುಗಳಲ್ಲಿ ಕಮ್ಮಿ ಇರುತ್ತೆ. ಮತ್ತೆ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ಸ್ ಇರಲ್ಲ. ಇದಿಷ್ಟುನ ಹೇಳಿದ್ರೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಕೆ ಕ್ಯಾರಿಯೋಟೈಪ್, ಲಾಂಗ್ ಬೋನ್, ಇಂಟೆಲಿಜೆನ್ಸ್ ಸಬ್ನಾರ್ಮಲ್, ನಾನ್ ಡಿಸ್ಜಂಕ್ಷನ್, ಎನಿಕಾಯ್ಡಿಯಲ್, ಫೆಮಿನೈಸಿಂಗ್ ಫೀಚರ್ಸ್, ಎಪಿಫೈಸಿಯಲ್ ಫ್ಯೂಷನ್, ಲೋಯರ್ ಸೆಗ್ಮೆಂಟ್, ಟಾಲ್ ಸ್ಟ್ಯಾಟಸ್, ಎಲಿವೇಟೆಡ್ ಪ್ಲಾಸ್ಮಾ, ರಿಚ್ ಕೌಂಟ್ ಇಸ್ ಲೋ ಇನ್ ದ ಫಿಂಗರ್ಸ್, ಮತ್ತೆ ಟೋಸ್ ಅಲ್ಲಿ ಕೂಡ ಸೆಕೆಂಡರಿ ಸೆಕ್ಷುಯಲ್ ಕ್ಯಾರೆಕ್ಟರ್ ಲಾಸ್ ಆಗಿರುತ್ತೆ. ಓಕೆ,
ಕ್ಲೈನ್ಫೆಲ್ಟರ್ಸ್ ಇದಿಷ್ಟು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ದು ಸಿಂಪ್ಟಮ್. ದ ಲಾಸ್ಟ್ ಒನ್ ಈಸ್ ಟರ್ನರ್ ಸಿಂಡ್ರೋಮ್. ಟರ್ನರ್ ಸಿಂಡ್ರೋಮ್ ಅಲ್ಲಿ ಈಸಿಯಾಗಿ ಬರೀ 6 ಕ್ಯಾರೆಕ್ಟರಿಸ್ಟಿಕ್ ಲೈಕ್ ಕಾರ್ಡಿಯಕ್ ಹಬ್ ನಾರ್ಮಾಲಿಟಿ ಇರುತ್ತೆ, ಲಿಂಫೋ ಎಡಿಮಾ ಅಂತ ಅಂದ್ರೆ ಸ್ವೆಲ್ಲಿಂಗ್ಸ್ ಇನ್ ಆರ್ಮ್ ಮತ್ತೆ ಲೆಗ್ ಅಲ್ಲಿ ಸ್ವೆಲ್ಲಿಂಗ್ಸ್ ಆಗುವಂಥದ್ದು, ಓವರಿಸ್ ಅಂಡರ್ ಡೆವಲಪ್ ಇರುತ್ತೆ, ಇದು ಫಿಮೇಲ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಟರ್ನರ್ ಸಿಂಡ್ರೋಮು. ವೆಬ್ವುಡ್ ನೆಕ್ ಇರುತ್ತೆ, ಮತ್ತೆ ನಿಪ್ಪಲ್ಸ್ ವೈಡ್ಲಿ ಸ್ಪೇಸ್ಡ್ ದೂರ ದೂರ ಇರುತ್ತೆ ನಿಪ್ಪಲ್ಸ್, ಮತ್ತೆ ಕುಳ್ಳಗಿರ್ತಾರೆ, ಅದನ್ನ ಕ್ಲೌನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಸಿ ಅಂದ್ರೆ ಕಾರ್ಡಿಯಕ್ ಅಬ್ನಾರ್ಮಾಲಿಟಿ, ಎಲ್ ಅಂದ್ರೆ ಲಿಂಫೋ ಎಡಿಮಾ, ಓ ಅಂದ್ರೆ ಓವರಿಸ್ ಅಂಡರ್ ಡೆವಲಪ್ಡ್, ಡಬ್ಲ್ಯೂ ಅಂದ್ರೆ ವೆಬ್ವುಡ್ ನೆಕ್, ನಿಪ್ಪಲ್ಸ್ ಆರ್ ವೈಡ್ಲಿ ಸ್ಪೇಸ್ಡ್ ಮತ್ತೆ ಶಾರ್ಟ್ ಸ್ಟೇಟಸ್. ಇದಿಷ್ಟು ಟರ್ನರ್ ಸಿಂಡ್ರೋಮ್ದು ನೆನ್ಪಿಟ್ಕೊಳ್ಳೋಕೆ ಫಸ್ಟ್ ವರ್ಡ್ ನ ಮಾಡ್ಕೊಂಡಿರೋ ನಿಮೋನಿಕ್ಸ್. ದಿಸ್ ಕಂಪ್ಲೀಟ್ಸ್ ದ ನಿಮೋನಿಕ್ಸ್ ಆಫ್ ಕ್ರೋಮೋಸೋಮಲ್ ಡಿಸಾರ್ಡರ್ಸ್. ಫಸ್ಟ್ ಒನ್ ಡೌನ್ ಸಿಂಡ್ರೋಮ್, ಆಮೇಲೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಅದಾದ್ಮೇಲೆ ಟರ್ನರ್ ಸಿಂಡ್ರೋಮ್. This completes the principles of inheritance and variation.